ಕಚ್ಚಾ ತೈಲವನ್ನ ಹೊತ್ತು ತರುತ್ತಿದ್ದ ವಾಣಿಜ್ಯ ಹಡಗಿನ ಮೇಲೆ ಡ್ರೋನ್ ದಾಳಿ ಪ್ರಕರಣ ತನಿಖೆಗೆ ಮುಂದಾದ ಭಾರತೀಯ ನೌಕಾಪಡೆ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಸೌದಿ ಅರೇಬಿಯಾದಿಂದ ನವಮಂಗಳೂರಿಗೆ ಬರುವಂತಹ ಹಡಗಿನಲ್ಲಿ ಕಚ್ಚಾ ತೈಲಗಳನ್ನ ತುಂಬಿಕೊಂಡು ಬರಲಾಗ್ತಾ ಇತ್ತು. ಇದೇ ಸಮಯದಲ್ಲಿ ಅರಬ್ಬಿ ಸಮುದ್ರದ ಗುಜರಾತ್ ತೀರದಿಂದ ಡ್ರೋನ್ ಮೂಲಕ ದಾಳಿಯನ್ನ ಮಾಡಲಾಗಿದೆ. ಈ ಪ್ರಕರಣವನ್ನ ಭಾರತೀಯ ನೌಕಾಪಡೆ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಹಾಗಾದ್ರೆ ಏನದು ಪ್ರಕರಣ? ಯಾರು ಈ ದಾಳಿಯನ್ನ ಮಾಡಿದ್ದಾರೆ? ಯಾವ ದೇಶದ ಕೈವಾಡ ಇದೆ ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಸೌದಿ ಅರೇಬಿಯಾದಿಂದ ನವಮಂಗಳೂರಿಗೆ ಬಂದಿರುವಂತಹ ಕಚ್ಚಾ ತೈಲವನ್ನ ಹೊತ್ತು ತರುತ್ತಿರುವಂತಹ ವಾಣಿಜ್ಯ ಹಡಗಿನ ಮೇಲೆ ಅರಬ್ಬಿ ಸಮುದ್ರದ ಗುಜರಾತ್ ತೀರದಲ್ಲಿ ಶನಿವಾರ ನಡೆದ ಡ್ರೋನ್ ದಾಳಿ ಪ್ರಕರಣದ ತನಿಖೆಗೆ ಭಾರತೀಯ ನೌಕಾಪಡೆ ಮುಂದಾಗಿದೆ. ಎಂವಿ ಚೇಮ್ ಫ್ಲೋಟೋ ಹೆಸರಿನ ಲೈಬೀರಿಯಾದ ದೇಶದ ಧ್ವಜವನ್ನ ಹೊತ್ತುಕೊಂಡಿದ್ದ ಈ ಹಡಗಿನ ಮೇಲೆ ಗುಜರಾತ್ ತೀರದಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿ ಶನಿವಾರ ಡ್ರೋನ್ ದಾಳಿಯನ್ನ ಮಾಡಲಾಗಿತ್ತು. ಹಡಗಿನಲ್ಲಿ 20 ಭಾರತೀಯ ಸಿಬ್ಬಂದಿಗಳು ಇದ್ರೂ ಯಾರಿಗೂ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದರೆ ಹಡಗಿಗೆ ಬೆಂಕಿ ಹೊತ್ತುಕೊಂಡಿದ್ದು ಭಾಗಶಃ ಜಖಂ ಆಗಿದೆ. ಕೂಡಲೇ ಕಾರ್ಯಪ್ರವೃತ್ತವಾಗಿದ್ದ ಕರಾವಳಿ ಕಾವಲು ಪಡೆಯು ಐಸಿಜಿಎಸ್ ವಿಕ್ರಮ್ ಹಡಗನ್ನ ನೆರವಿಗೆ ಕಳಿಸಿತ್ತು. ಇದೇ ವೇಳೆ ಭಾರತೀಯ ನೌಕಾಪಡೆಯು ಐಎನ್ಎಸ್ ಮೋರ್ಮುಗೋವಾ ಯುದ್ಧ ನೌಕೆಯನ್ನ ಸಹಾಯಕ್ಕೆ ಕಳಿಸಿತ್ತು. ದಾಳಿಗೆ ಒಳಗಾದ ಹಡಗು ಪ್ರಸ್ತುತ ಐಸಿಜಿಎಸ್ ವಿಕ್ರಮ್ ರಕ್ಷಣೆಯಿಂದ ಮುಂಬೈನ ತೀರದತ್ತ ಪ್ರಯಾಣ ಬೆಳೆಸಿದೆ ಎಂದು ನೌಕಾಪಡೆಯ ಅಧಿಕಾರಿಗಳು ಭಾನುವಾರ ಮಾಹಿತಿಯನ್ನ ನೀಡಿದ್ದಾರೆ. ದಾಳಿಯಿಂದ ಹಾನಿಗೆ ಒಳಗಾಗಿದ್ದ ಹಡಗಿನ ವಿದ್ಯುತ್ ಉತ್ಪಾದನಾ ವ್ಯವಸ್ಥೆಯನ್ನ ದುರಸ್ತಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಮಧ್ಯೆ ಅಮೆರಿಕದ ರಕ್ಷಣಾ ಇಲಾಖೆಯು ಅರಬ್ಬಿ ಸಮುದ್ರದಲ್ಲಿ ನಡೆದ ಡ್ರೋನ್ ದಾಳಿಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ಇರಾನ್ನಿಂದ ಈ ಡ್ರೋನ್ ಹಾರಿಸಲಾಗಿದೆ ಎಂದು ಹೇಳಿದೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ. ದಾರಿದೀಪ.